ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಎರಡು ಮೇನ್ ವಿಷಯಗಳಾಗಿರುವಂಥದ್ದು. ಅದಕ್ಕೂ ಮೊದಲು ಏನೇನು ಅಪ್ಡೇಟ್ಸ್ ಇದೆ ಅದನ್ನ ಒಂದ್ಸತಿ ಒಂದು ಗ್ಲಿಮ್ಸ್ ಅಲ್ಲಿ ಹೇಳ್ಬಿಡ್ತೀನಿ, ಆಯ್ತಾ? ಓಕೆ, ಮೊದಲನೇದಾಗಿ ಹೇಳೋದಾದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಮೆಝಾನ್ ಪ್ರೈಮ್ ಅಲ್ಲಿ ಓಡ್ತಿರುವಂಥದ್ದು 100 ಮಿಲಿಯನ್ ಕ್ರಾಸ್ ಮಾಡಿದೆ, ಆಯ್ತಾ? ಇದು ಮ್ಯಾಸಿವ್, ಯಾಕೆಂದ್ರೆ ಥ್ರಿಲ್ಲರ್ ಮೂವಿ ಆಗಿರುವಂಥದ್ದು. ತುಂಬಾನೇ ಕೇಸಲ್ಲಿ ಏನಂತಾರೆ, ನಮಗಿನ್ನ ಎಡ್ಜಲ್ಲಿ ಇಟ್ಕೊಂಡಿರುತ್ತಲ್ಲ ಆ ಥರದೊಂದು ಮೂವಿ ಆಗಿರುವಂಥದ್ದು ಅಂತ ಹೇಳ್ಬೋದು. ಸೊ ಇದನ್ನ ನೋಡುವಂಥ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಒಂದು ಸೀರೀಸ್ ತರ ನೀವು ವಾಚ್ ಮಾಡ್ಬೋದು ಗುರು, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೇನೆ ಡೆವಿಲ್ನ ಸಕ್ಸಸ್ ಮೀಟ್ ಏನಿದೆ, ಈಗ ಸಕ್ಸಸ್ ಮೀಟ್ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. Day 1, Day 2, Day 3 ಕೊಟ್ಟಿದ್ದಾರೆ. ಅಂಡ್ ನೀವೆಲ್ಲಾದ್ರೂ ಹತ್ರದಲ್ಲಿ ಇದ್ರೆ ಹೋಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳ್ಬೋದು. ಆಕ್ಚುಲಿ ಅದು KD ದ ಡೆವಿಲ್ ಏನಿದೆ, ಇದು ಡಿಸರ್ವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಈಗ ಮದರ್ ಪ್ರಾಮಿಸ್ ಅಂತ ಒಂದು ಸಿನಿಮಾಗೆ ನೀನೇ ಬೇಕು ಅಮ್ಮ ಅನ್ನೋ ಒಂದು ವಿಡಿಯೋ ಸಾಂಗ್ ಮೇ 10ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು, ಡಾಲಿ ಪಿಕ್ಚರ್ಸ್ ಅಲ್ಲೇನೆ. ಸೊ ಇವ್ರದ್ದು ಈ ಚಿಕ್ಕದಾಗಿರುವಂಥ ಪ್ರೊಡಕ್ಷನ್ ಅಲ್ಲಿ ಒಂದು ದೊಡ್ಡ ದೊಡ್ಡ ಮ್ಯಾಸಿವ್ ಥಿಂಗ್ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಯಶ್ ಅವ್ರದ್ದು ದ ಯಶ್ ಎಫೆಕ್ಟ್ ಇನ್ಸೈಡ್ ದಿ ಆಂಬಿಷಿಯಸ್ ಡ್ರೈವಿಂಗ್ ಟಾಕ್ಸಿಕ್. ಸೊ ಇವರು ಇದು ಆಲ್ರೆಡಿ ವೆರೈಟಿ ಅನ್ನೋದೇನಿದೆ, ಇವ್ರು ಮ್ಯಾಕ್ಸಿನ್ಸ್ ನ ಆಗ್ತಾ ಇರ್ತಾನೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮೇನ್ಲಿ ಕೊಲಾಬ್ರೇಷನ್ಸ್ ಏನ್ ನಡೀತಿದೆಯಲ್ಲ, ಟಾಕ್ಸಿಕ್ ಆಫ್ದು ಕೊಲಾಬ್ರೇಷನ್ ಎಲ್ಲ ಮಾತಾಡ್ತಿದ್ರಲ್ವಾ, ಅದು BGM ಅವ್ರ ಜೊತೆ ಆಗಿರುವಂಥದ್ದು. ಯಾಕೆ ಆಕ್ಷನ್, ಒಬ್ವಿಯಸ್ಲಿ ಆ ಒಂದು ಆಕ್ಷನ್ ಸೀಕ್ವೆನ್ಸ್ ಇಟ್ಕೊಂಡಿರೋದಕ್ಕೆ BGMI ಅವ್ರ ಜೊತೆ ಕೊಲಾಬ್ರೇಷನ್ ಒಂದು ರೀಸನಬಲ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಆಕ್ಷನ್ ಸೀಕ್ವೆನ್ಸ್ ನ ಒಳಗಾಗಿರುತ್ತೆ. ನನಗೇನು ಅನಿಸ್ತಿದೆ ಅಂದ್ರೆ BGMI ಅಲ್ಲಿ ಒಂದು ಸ್ಟೋರಿ ಮೋಡ್, ಇದು ಇಂಡಿಯನ್ಸಿಗೋಸ್ಕರ ಮಾಡಿರೋದು BGMI, ಆಯ್ತಾ? ಸೊ ಹೀಗಿರ್ಬೇಕಾದ್ರೆ ಒಂದು ಸ್ಟೋರಿ ಮೋಡ್ KGF ರೀತಿನೇ ಕೊಡ್ಬೋದು, ಆದ್ರೆ ಮೂವಿ ರಿಲೀಸ್ ಆದ್ಮೇಲೆ. ಯಾಕೆಂದ್ರೆ ಮೂವಿ ರಿಲೀಸ್ಗೂ ಕೂಡ ಜಾಸ್ತಿ ಟೈಮ್ ಇಲ್ಲ ಅಂತಾನೆ ಹೇಳ್ಬೋದು. ಹೀಗಿರ್ಬೇಕಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನಂತಂದ್ರೆ, ಟಾಕ್ಸಿಕ್ ಸಿನಿಮಾದ ಒಂದು ಸ್ಟೋರಿ ಏನಿರುತ್ತಲ್ಲ, ಅಂದ್ರೆ ಈ ತರದೊಂದು ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು BGMI ಎಲ್ಲ ಆಲ್ಮೋಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಆ ಒಂದು ಸ್ಕಿನ್ ಕ್ಯಾರೆಕ್ಟರ್ ಬರುವಂಥದ್ದು ಇದೆಲ್ಲ ಮಾಡ್ಬೋದು. ಅಂಡ್ ಆ ಲೆವೆಲ್ಗೆ ಬೆಳೆದಿರುವಂಥದ್ದು ನನಗೆ ಇನ್ನೂ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ಬೋದು. ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ BGMI ಅವ್ರದ್ದು ಹೇಗಿದೆಯಲ್ಲ, ಹಾಗೇನೆ ಟಾಕ್ಸಿಕ್ ಅವ್ರದ್ದು ಕೂಡ ಇದೆ. ಅಂದ್ರೆ ಒಂದು ಗೇಮಿಗೆ ರಿಲೀಸ್ಗೂ ಮುನ್ನ ಬರುತ್ತೆ ಅಂದ್ರೆ ಇದಕ್ಕಿಂತ ದೊಡ್ಡ ಸಕ್ಸಸ್ ಇನ್ನೇನಿದೆ ಹೇಳಿ. ಸೊ ಇದು ಟಾಕ್ಸಿಕ್ ಬಗ್ಗೆ ಆಗೋಯ್ತು. ಟಾಕ್ಸಿಕ್ ಸಿನಿಮಾದ ಬಗ್ಗೆ ನಾನು ಅಪ್ಕಮಿಂಗ್ ಡೇಸ್ ಅಲ್ಲಿ ಜಾಸ್ತಿ ಸ್ಟ್ರೆಸ್ಫುಲ್ ಆಗಿ ಟಾಕ್ಸಿಕ್ ಬಗ್ಗೆನೇ ಮಾತಾಡ್ತಾ ಹೋಗ್ತೀನಿ. ನಿಮಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ನನ್ನ ಚಾನಲ್ ಅಲ್ಲಿ ಟಾಕ್ಸಿಕ್ ಬಗ್ಗೆ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡೋಕ್ಕಿರೋದು ಏನಂತಂದ್ರೆ, ದೊಡ್ಡದಾಗಿ ನನ್ನ ಚಾನಲ್ ಅಲ್ಲಿ ಬೇರೆನೇ ಏನಾದ್ರು ಮಾಡ್ತಾ ಇದ್ದೀನಿ. ಅಂದ್ರೆ ಈ ಕಂಟೆಂಟ್ ಫಾರ್ಮ್ಯಾಟ್ ಇದೇ ಇರುತ್ತೆ, ಬಟ್ ಏನು ಸಿನಿಮಾ ಅನ್ನೋದೇನಿದೆಯಲ್ಲ ಇದೊಂದು ಹೋಗಲ್ಲ, ಅದ್ರ ರಿಲೇಟೆಡ್ ಆಗಿ ದೊಡ್ಡದಾಗಿ ಒಂದು ಸ್ಟಾರ್ಟ್ ಮಾಡ್ಬೇಕಂತಿದೀವಿ. ಸೊ ಹೀಗೆ ಇರೋವಂಥ ವಿಷಯ ಆಗಿರುವಂಥದ್ದು. ಸೊ ಈಗ ಡಿವೋರ್ಸ್ ಅವರ D58 ಏನಿದೆ, ಹನುಮಾನ್ ಕ್ಯಾರೆಕ್ಟರ್ ಅಂತ ಅನ್ಕೊಂತ ಇದ್ದೀನಿ. ಅಂದ್ರೆ ಇವರು ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ನ ಕೂಡ ಇದರಲ್ಲಿ ಆಡ್ ಮಾಡಿದೆ ಅಂತ ಹೇಳ್ಬೋದು. ಜಸ್ಟ್ ಹನುಮಾನ್ ಕ್ಯಾರೆಕ್ಟರ್ ಮಾತ್ರ ಆಗಿರುವಂಥದ್ದಲ್ಲ, ಅದರಲ್ಲಿ ಫಿಕ್ಷನ್ ಕ್ಯಾರೆಕ್ಟರ್ ಹಿಂದೆ ಓಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಯಾವ ಟೈಮ್ ಲೈನ್ ಅಲ್ಲಿ ಓಡುತ್ತೆ ಅಂದಾಗ ಸಿನಿಮಾ ನೋಡಿದ್ಮೇಲೆ ಅಥವಾ ಟ್ರೈಲರ್ ನೋಡಿದ್ಮೇಲೆ ನಮಗೊಂದು ಐಡಿಯಾ ಸಿಗುತ್ತೆ. ಟ್ರೈಲರ್ ನೋಡಿದ್ರೆ ಅಬ್ವಿಯಸ್ಲಿ ನಮಗೊಂದು ಐಡಿಯಾ ಸಿಗುತ್ತೆ ಇದು ಯಾವ ಟೈಮ್ ಲೈನ್ ಮೇಲೆ ಕೊಟ್ಟಿರುವಂಥದ್ದು. ಇದೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆಗಿರುವಂಥದ್ದು. ಅಂಡ್ ಇದನ್ನ ಏನಕ್ಕೆ ಈಗ ಮಾತಾಡ್ತೀನಿ ಅಂತಂದ್ರೆ, ಪ್ರೇಮ್ ಅವರು ಅವರ ಸ್ಟೋರಿಯಲ್ಲಿ ಕನ್ಫರ್ಮೇಶನ್ ಕೊಟ್ಟಿರುವಂಥದ್ದು. ಹೇಗೆ ಅಂತಂದ್ರೆ, ಒಬ್ರು ಹಾಕಿದ್ದಾರೆ, ಡಿವೋರ್ಸ್ ಅವರು ಆಚೆ ಬರ್ತಾರೆ, ಪ್ರೇಮ್ ಅವರು ಸಿನಿಮಾ ಮಾಡ್ತಾರೆ ಅನ್ನೋದಕ್ಕೆ ಅವ್ರನ್ನ ರಿಯಾಕ್ಷನ್ ಮಾಡಿ ಅವ್ರ ಸ್ಟೋರಿಯಲ್ಲಿ ಹಾಕಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಕನ್ಫರ್ಮ್ ಆಗೋದೇನಂತಂದ್ರೆ, D59ಕಿಂತನೂ ಮೊದಲು, ತರುಣ್ ಸುಧೀರ್ ಅವ್ರಕ್ಕಿಂತನೂ ಮೊದಲು D58 ಸೆಟ್ಟಿಗೆ ಇರುತ್ತೆ ಅಂತ. ಯಾಕೆಂದ್ರೆ ಈಗ ಫ್ರೀಯಾಗಿ ಇಬ್ರು ಇದ್ದಾರೆ. ಆದ್ರೆ ನನಗೆ ಗೊತ್ತಿರೋ ಹಾಗೆ ಪ್ರೇಮ್ ಅವರು KVN ಅಂಡರಲ್ಲಿ ಬರ್ಬೇಕಾಗಿತ್ತಲ್ಲ ಒಂದು ಸಿನಿಮಾ, ಅದು ಹೋಗಿರೋದು ಎಷ್ಟು ನೋವಾಗಿದೆ ಅದು ಅವ್ರಿಗೇನೆ ಗೊತ್ತಿರುವಂಥದ್ದು. ಸೊ ಹೀಗಿರ್ಬೇಕಾದ್ರೆ ತರುಣ್ ಕಿಶೋರ್ ಸುಧೀರ್ದವ್ರು ಆ ಥರದ್ದೇನಿಲ್ಲ. ಅಂದ್ರೆ ಅವರು ಈ ತರ ಪ್ರೊಡಕ್ಷನ್ ಅದು ಇದು ಅಂತೆಲ್ಲ ಅಷ್ಟೊಂದು ಯೋಚನೆ ಮಾಡಿರ್ಲಿಲ್ಲ. ಅಂದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಯೋಚನೆ ಮಾಡೋಣ, ಯಾರಾದ್ರೂ ಬಂದೇ ಬರ್ತಾರೆ ಆ ಥರ. ಡಿಬೋಸರ್ ಅಲ್ವಾ, ಯಾರಾದ್ರೂ ಬಂದೇ ಬರ್ತಾರೆ ಪ್ರೊಡಕ್ಷನ್ ಹೌಸ್ ಅಂತ ಆ ಥರ. ಆದ್ರೆ KVN ಅಲ್ಲಿ ಒಂದು ಸಿನಿಮಾ ಡ್ರಾಪ್ ಆಗೋದು ದೊಡ್ಡ ವಿಷಯ ಆಗಿರುವಂಥದ್ದು. ಸೊ ಆಬ್ವಿಯಸ್ಲಿ ಬಂದ ತಕ್ಷಣ KVN ಪ್ರೊಡಕ್ಷನ್ ಅಂಡರ್ ಅಲ್ಲೇನೆ ಇರೋ ಒಂದು ಸಿನಿಮಾನು ಕೂಡ ಬರುತ್ತೆ. ಅಂಡ್ ಇದಕ್ಕೆಲ್ಲ ಏನಾದ್ರೂ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಅದು ಅಪ್ಕಮಿಂಗ್ ಡೇಸ್ ಅಲ್ಲಿ ಡಿಬೋಸ್ ಅವರ ನೇರವಾಗಿ ಬಂದು ಅವರೇ ಮಾತಾಡ್ತಾರೆ ಅಂತ ಹೇಳ್ಬೋದು. ಅಂಡ್ ಮೇ ಎಂಡಿಗೆ ರಿಲೀಸ್ ಓಕೆ, ಮೇ ಎಂಡಿಗೆ ಡಿವೋರ್ಸ್ ಅವರು ರಿಲೀಸ್ ಆಗ್ತಾರೆ ಅಂತೆಲ್ಲ ಮಾತಾಡ್ತಿದ್ರು. ಇದು ಮೊದಲು ಯಾವಾಗ ನಾನು April 1 ಕೇಳ್ಕೊಂಡ್ ಬಂದಿರುವಂತ ವಿಷಯ ಆಗಿರುವಂಥದ್ದು. ಹೋಪ್ಫುಲಿ ನಾವು ಇದನ್ನ ಅನ್ಕೊಂಡ ರೀತಿ ಆದ್ರೆ ನಮಗೆ ಕೆವಿನ್ ಕಡೆಯಿಂದ ಒಂದು ಸಿನಿಮಾ D58 ನೋಡೋದಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಕೇಸ್ ವಿಷಯದಲ್ಲಿ ನಿಮಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅಂಡ್
ಓವರ್ ಆಲ್ ಕನ್ನಡ ಸಿನಿಮಾ ಇಂಡಸ್ಟ್ರಿದು ಏನು ನಾನು ಓವರ್ ಆಲ್ ಅಪ್ಡೇಟ್ ಕೊಟ್ಟಿದ್ದೆ ಅಂದರೆ ಲೈಕ್ ಈ ಥರ ಸಿಚುವೇಶನ್ ನಡೀತಿದೆ ಅಂತ ಅಂದಾಗ ನಿಮಗೆ ಏನಾದ್ರು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸೂರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.